ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್. ಸೊ ನಾವಿವತ್ತು ಕಿಯಾ ಸೆಲ್ಟೋಸ್ 2026 ಫೇಸ್ ಲಿಫ್ಟ್ನ ಡ್ರೈವ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಮಗಡಿ ರೋಡಲ್ಲಿರೋ ಅದ್ವೈತ್ ಕಿಯಾ ಶೋರೂಮ್ಗೆ. ನೀವೇನ ಕಿಯಾ ಸೆಲ್ಟೋಸು ಇಲ್ಲ ಕಿಯಾ ಗಾಡಿಗಳು ಯಾವುದೇ ಬುಕ್ ಮಾಡಬೇಕು ಇಲ್ಲ ಟೆಸ್ಟ್ ನೋಡಬೇಕು ಅಂತ ಹೇಳಿದ್ರೆ ನೀವು ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಆಗಿರ್ತೀವಿ. ಸೊ ಯಾರೆಲ್ಲ ಚಾನಲ್ ಹೊಸ್ತಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ, ಹಾಗೇ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ. ಕ್ವಿಕ್ಕಾಗಿ ನಿಮ್ಗೇನೋ ಅಪ್ಡೇಟ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ. ಸೊ ವೀಕ್ಷಕರೇ, ಕಿಯಾ ಸೆಲ್ಟೋಸ್ ಎಕ್ಸ್ಟೀರಿಯರ್ ಬಗ್ಗೆ ಹೇಳಿದ್ರೆ ನಿಮಗೆ ಫ್ರಂಟ್ ಟು ಫೇಶಿಯಲ್ ತುಂಬ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅವರಲ್ಲಿ ನಿಮಗೆ ಟೈಗರ್ ವಾಸ್ ಗ್ರಿಲ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫ್ರಂಟು ಹೆಡ್ಲ್ಯಾಂಪ್ ಕೂಡ ನೋಡ್ತಾ ಇರ್ಬೋದು. ಹೆಡ್ಲ್ಯಾಂಪಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಜೊತೆಗೆ ನಿಮಗೆ DRLs ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ಇಂಡಿಕೇಟರ್ ಕೂಡ ಅಲ್ಲೇ ಬರುತ್ತೆ. ಹಾಗೆ ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಪ್ಲೇಸ್ಮೆಂಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಫ್ರಂಟಲ್ಲಿ ಟೋಟಲಾಗಿ ನಿಮಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ನಿಮಗೆ ಟೋಟಲ್ ಇಲ್ಲಿ ವೀಲ್ ಆರ್ಚ್ ಸೈಡ್ ಕೂಡ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಹಾಗೆ ಫ್ರಂಟ್ ಬಂಪರ್ ಡಿಸೈನ್ಸ್ ಬರೋದಾರೆ ನಿಮಗೆ. ಸೊ ನಿಮಗೆ ಟ್ರೈ ಕಲರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬಾಡಿ ಕಲರು ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಶು, ಇಲ್ಲೊಂದಷ್ಟು ನಿಮಗೆ ಗ್ರೇಯಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಲೆವೆಲ್ 2 ADAS ಕೂಡ ಪ್ಲೇಸ್ಮೆಂಟ್ ಇಲ್ಲೇ ಆಗಿದೆ. ಸೊ ನೋಡ್ತಾ ಇರ್ಬೋದು. ನಿಮಗೆ ಪ್ಲೇಸ್ಮೆಂಟ್ ಆಗಿರೋದೇ ಕಾಣಿಸೋದಿಲ್ಲ ಆ ರೀತಿ ಗ್ರಿಲ್ಲಲ್ಲಿ ವಿತ್ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಜೊತೆಗೆ. ಸೊ ಲೆವೆಲ್ 2 ADAS ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಲೆವೆಲ್ 2 ADAS ಕ್ಯಾಮ್ರಾ ಕೂಡ ನಿಮಗೆ ಅಲ್ಲೇ ಪ್ಲೇಸ್ಮೆಂಟ್ ಆಗಿದೆ. ವಿತ್ ನಿಮಗೆ ಸೈಡ್ ವ್ಯೂ ನೋಡಿದ್ರೆ ಸೈಡಲ್ಲಿ ನಿಮಗೆ ಅಂಥ ಮೇಜರ್ ಚೇಂಜಸ್ ಏನೋ ಕಾಣಿಸೋದಿಲ್ಲ. ಒಂದು ಫ್ಲೆಶ್ ಡೋರ್ ಹ್ಯಾಂಡಲ್ಸು, ಹಾಗೆ ನಿಮಗೆ ಅಲೈ. ಸೊ ನೋಡ್ತಾ ಇರ್ಬೋದು. ನಿಮಗೆ ಟೈರು ಅಲೈ ಬಂದು ನಿಮಗೆ 18 ಇಂಚ್ ಅಲೈ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದರಲ್ಲಿ ಸೈಡಲ್ಲಿ ಇನ್ನೊಂದೇನೆಂದರೆ ನಿಯನ್ ಕಲರ್ ಬ್ರೇಕ್ ಕ್ಯಾಲಿಪರ್ ಬರುತ್ತೆ. ವಿತ್ ನಿಮಗೆ ಟೈರ್ ಸೈಜ್ ಬರೋದ್ರೆ 215/55 ಇಂಚ್ ಟೈರ್ ಸೈಜ್ ಬರುತ್ತೆ. ಓವರಾಲ್ ಕ್ಲಾಡಿಂಗ್ ಎಲ್ಲ ನಿಮಗೆ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಹಾಗೆ ಡೋರ್ ಸೈಡ್ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಕೂಡ ಓವರ್ ವಿಮಲ್ಲಿ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಡ್ಯುಯಲ್ ಕಲರ್ ಓವರ್ ವಿಮ್ ಬರುತ್ತೆ. ವಿತ್ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ನೋಡ್ತಾ ಇರ್ಬೋದು. ನಿಮಗೆ ರೂಫ್ ರೈಲ್ಸ್ ಕೂಡ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ವಿತ್ ನಿಮಗೆ ರಿಯರ್ ಲುಕ್ ಬರೋದರೆ ರಿಯರ್ ಲುಕ್ಕಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಡಿಫಾಗರ್ ಜೊತೆಗೆ ವೈಪರ್ ಕೂಡ ಇಂಟಿಗ್ರೇಟ್ ಆಗಿದೆ. ಸೊ ಇಲ್ಲಿ ವೈಪರು ನಿಮಗೆ ಒಳಗಡೆ ಪ್ಲೇಸ್ಮೆಂಟ್ ಆಗಿದೆ, ನಿಮಗೆ ಗೊತ್ತಾಗೋದಿಲ್ಲ. ಹಾಗೆ ರಿಯರ್ ಸ್ಪಾಯ್ಲರು, ಐ ಮೌಂಟ್ ಸ್ಟಾಪ್ ಲ್ಯಾಂಪು ಎಲ್ಲ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಶಾರ್ಕ್ ಪಿನ್ ಆ್ಯಂಟೆನಾ ಕೂಡ ಬಾಡಿ ಕಲರ್ ಬರುತ್ತೆ. ಸೊ ನಿಮಗೆ ರಿಯರ್ ಸೈಡಲ್ಲಿ ಕೂಡ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಇಂಡಿಕೇಟರ್ಸು ಹಾಗೆ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರ್ ಕ್ಯಾಮ್ರಾ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಪ್ಲೇಸ್ಮೆಂಟ್ ಆಗಿದೆ ಅಂತ. ಕ್ಯಾಮ್ರಾ ಇರೋದೇ ಗೊತ್ತಾಗಲ್ಲ. ಹಾಗೆ ನಿಮಗೆ ಕಿಯಾ ಬ್ಯಾಡ್ಜಿಂಗು ಹಾಗೆ ಸೆಲ್ಟೋಸ್ ಲೋಗೋ ಕೂಡ ಇಲ್ಲೇ ಬರುತ್ತೆ. ಇದು ನಿಮಗೆ ರಿಯರಲ್ಲಿ 6 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ರಿಯರಲ್ಲೂ. ಹಾಗೆ ನಿಮಗೆ ಬಂಪರ್ ಡಿಸೈನ್ಸು ನೋಡ್ತಾ ಇರ್ಬೋದು. ಸೇಮ್ ಫ್ರಂಟ್ ಏನಿದೆಯಲ್ಲ ಸೊ ಅದೇ ಕೆರೆ ಅವ್ರು ಮಾಡಿದ್ದಾರೆ. ವಿತ್ ನಿಮಗೆ ಗ್ರೇ ಕಲರ್ ಆಗಿರ್ಬೋದು, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಆಗಿರ್ಬೋದು ಎಲ್ಲ ನಿಮಗೆ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಹಾಗೆ ರಿವರ್ಸ್ ಲ್ಯಾಂಪ್ ಕೂಡ ನಿಮಗೆ ಇಲ್ಲಿ ಬಂಪರಲ್ಲಿ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಬೂಟ್ ಸ್ಪೇಸ್ ಬರೋದಾರೆ. ಸೊ ಬೂಟ್ ಸ್ಪೇಸ್ ನಿಮಗೆ 447 ಲೀಟರ್ಸ್ ಆಫ್ ಹ್ಯೂಜ್ ಬೂಟ್ ಸ್ಪೇಸ್ ಬರುತ್ತೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಬೋಸ್ ಸ್ಪೀಕರ್ಸು, ಸೊ ಬೋಸ್ ಸ್ಪೀಕರ್ಸ್ ಕೂಡ ಬರುತ್ತೆ. ಸಬೂಫರ್ ಥರ ಇದು ವರ್ಕ್ ಆಗುತ್ತೆ. ಹಾಗೆ ನಿಮಗೆ ಬೂಟ್ಸಲ್ಲಿ ಒಂದು ಲ್ಯಾಂಪ್ ಕೂಡ ಬರುತ್ತೆ. ಹಾಗೆ ಸ್ಪೇರ್ ವೀಲ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ಪೇರ್ ವೀಲ್ ಬಂದು ನಿಮಗೆ 1 ಇಂಚ್ ಕಮ್ಮಿ ಬರುತ್ತೆ, 17 ಇಂಚ್ ಸ್ಪೇರ್ ವೀಲ್ ಬರುತ್ತೆ. ಸೊ ವೀಕ್ಷಕರೇ, ಕಿಯಾ ಸೆಲ್ಟೋಸು ಇದು ಬಂದು ಪೆಟ್ರೋಲ್ ಇಂಜಿನ್ದು. ಅದರ ಡ್ರೈವ್ ರಿವ್ಯೂ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ನಾವು ಇವಾಗ ಯೂಸ್ ಮಾಡ್ತಾ ಬಂದು ಆಟೋಮೆಟಿಕ್ ಗೇರ್ ಟ್ರಾನ್ಸ್ಮಿಷನು. ಸೊ ಡ್ರೈವ್ಗೆ ಹಾಕಿದ್ದೀವಿ. ಸೊ ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಇದೆ ಅಂತ. ಸೊ ಇದರಲ್ಲಿ ಫೇಸ್ ಲಿಫ್ಟ್ ವರ್ಷನ್ ಆಗಿರೋದ್ರಿಂದ ನಿಮಗೆ ಇಂಜಿನ್ ರಿಮೇನ್ಸ್ ಸೇಮ್ ಆಗಿರೋದ್ರಿಂದ ಸೊ ಪರ್ಫಾರ್ಮೆನ್ಸ್ ನಿಮಗೆ ಸೇಮ್ ಆಗಿ ವರ್ಕ್ ಆಗುತ್ತೆ. ಮತ್ತು ನಿಮಗೆ ಏನು ಪ್ರಿವಿಯಸ್ ವರ್ಷನ್ ಇದೆಯಲ್ಲ ಸೊ ಅದೇ ರೀತಿ ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ಏನಂದರೆ ನಿಮಗೆ ಟೆಕ್ನಾಲಜಿ ವೈಸ್ ಚೇಂಜಸ್ ಆಗಿದೆ. ಸೊ ಎಡಾಸ್ ಕೊಟ್ಟಿದ್ದಾರೆ. ಹಾಗೆ ಎಡಾಸಲ್ಲಿ 21 ಫೀಚರ್ಸ್ ಆ್ಯಡ್ ಆಗಿದೆ. ಹಾಗೆ ಸೇಫ್ಟಿ ಫೀಚರ್ಸ್ ಎಲ್ಲ ಆ್ಯಡ್ ಆಗಿದೆ. ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಕ್ರೂಸ್ ಕಂಟ್ರೋಲ್ ಕೂಡ ಆ್ಯಡ್ ಆಗಿದೆ. ಸೊ ಅದರಲ್ಲಿ ನಿಮಗೆ ಅಡಾಪ್ಟಿವ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಯಾವ ರೀತಿ ಅಂದರೆ ನಿಮಗೆ ಇದು ಕ್ರೂಸ್ ಕಂಟ್ರೋಲ್ ಆನ್ ಆಗಿದೆ. ಸೊ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಬಿಟ್ಟು ನಿಮಗೆ ಸ್ಪೀಡ್ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ. ಬಟ್ ಅಕಸ್ಮಾತ್ ನಿಮ್ಗೆ ಏನೋ ಫ್ರಂಟಲ್ಲಿ ಒಂದು ಗಾಡಿ ಪಾಸ್ ಆಗ್ತಾಯಿತ್ತು ಅಂದರೆ ಸೊ ಅದೇನಾಗುತ್ತೆ, ನಿಮಗೆ ಆ ಗಾಡಿಗೆ ತಕ್ಕನಾಗಿ ಸ್ಪೀಡ್ನ ಸೆಟ್ ಮಾಡಿಕೊಂಡು ಸೊ ಅದರಿಂದನೇ ಪಾಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ನಿಮಗೆ ಇವಾಗ ಫ್ರಂಟಲ್ಲಿ ಒಂದು ಬೈಕ್ ಹೋಗ್ತಾ ಇದೆ ಅಂದ್ಕೊಳ್ಳಿ, ನಾವು ಸ್ಪೀಡ್ನ ಸೆಟ್ ಮಾಡಿರ್ತೀವಿ. ಸೊ ನೋಡಿ ಅದು ಆ ಗಾಡಿಗೆ ಏನು ಸ್ಪೀಡ್ ಇದೆಯಲ್ಲ ಸೊ ಅದ್ರ ಸ್ಪೀಡ್ ತಕ್ಕನಾಗಿ ಗಾಡಿ ಏನಾಗುತ್ತೆ ನಿಮಗೆ ಮುಂದಕ್ಕೆ ಹೋಗೋದಿಲ್ಲ ಗಾಡಿ. ಸೊ ಒಂದು ಡಿಸ್ಟೆನ್ಸಲ್ಲಿ ಏನಾಗುತ್ತೆ ಪಾಸ್ ಆಗ್ತಾ ಇರುತ್ತೆ. ಸೊ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಒಂದು ಗಾಡಿ ಪಾಸ್ ಆಗ್ತಿದೆ ಅಂತ ತೋರಿಸ್ತಾ ಇದೆ. ವಿತ್ ನಿಮಗೆ ಬೈಕ್ ಏನು ಪಾಸ್ ಆಗ್ತಿದೆಯಲ್ಲ ಸೊ ಅದ್ರ ತಕ್ಕನಾಗಿ ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಬೇಡ ಅಂದರೆ ನೀವು ಓವರ್ಟೇಕ್ ಮಾಡಿ ಪ್ಲಸ್ ನಿಮಗೆ ಸ್ಪೀಡ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಸ್ಪೀಡ್ ಇನ್ಕ್ರೀಸ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ. ಸೊ ನೋಡಿ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ. ಸೊ ನಿಮಗೆ ಕ್ರೂಸ್ ಕ್ರೂಸ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ಹೈವೇಲಿ ಕ್ರೂಸ್ ಮಾಡ್ತಾ ಇರ್ಬೇಕಾದ್ರೆ ಪ್ಲಸ್ ನಿಮಗೆ ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡೋದ್ರಿಂದ
ಫ್ಯೂಲ್ ಎಫಿಷಿಯನ್ಸಿ ಮತ್ತು ಎಕನಾಮಿ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ನೀವು ಹಾಕ್ಬಿಟ್ಟು ಹೈವೇಲಿ ಕ್ರೂಸ್ ಮಾಡೋದ್ರಿಂದ ಸೊ ಫ್ಯೂಲ್ ಎಫಿಷಿಯನ್ಸಿನೂ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೀವು ಮ್ಯಾನ್ಯಲಾಗಿ ಎಕ್ಸೆಲ್ರೇಟ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಕೊಡೋದು ಮತ್ತು ಕಮ್ಮಿ ಮಾಡೋದು ಅದು ಕೊಡೋದ್ರಿಂದ ಸೊ ಏನಾಗುತ್ತೆ ಫ್ಯೂಲ್ ಎಫಿಷಿಯನ್ಸಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ನೀವು ಕ್ರೂಸ್ನ ಯೂಸ್ ಮಾಡೋದ್ರಿಂದ ಸೊ ಕಾನ್ಸ್ಟೆಂಟಾಗಿ ಸ್ಪೀಡ್ ಕಂಟಿನ್ಯೂ ಆಗಿ ಹೋಗ್ತಾ ಇರೋದ್ರಿಂದ ಸೊ ನಿಮಗೆ ಎಫಿಷಿಯನ್ಸಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಲೇನ್ ಕೀಪ್ ಅಸಿಸ್ಟು ಅಷ್ಟೇ ನೋಡ್ತಾ ಇರ್ಬೋದು. ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಲೇನ್ ಕೀಪ್ ಅಸಿಸ್ಟ್ ಇದೆ. ಸೊ ನೋಡಿ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ. ನಿಮಗೆ ಈ ವೈಟ್ ಪ್ಯಾಚಸ್ ಏನಿದೆಯಲ್ಲ ಅದ್ರ ಪ್ರಕಾರ ಏನಾಗುತ್ತೆ ಲೇನ್ ಕೀಪ್ ಅಸಿಸ್ಟ್ ಕೂಡ ವರ್ಕ್ ಆಗುತ್ತೆ. ಸೊ ಲೇನ್ ಕೀಪ್ ಅಸಿಸ್ಟ್ ನೋಡ್ತಾ ಇರ್ಬೋದು. ನಿಮಗೆ ವೈಟ್ ಪ್ಯಾಚಸ್ ಏನಿದೆಯಲ್ಲ ಸೊ ಅದನ್ನು ಅದು ಎಡಾಸು ರೀಡ್ ಮಾಡಿಬಿಟ್ಟು ಸೊ ಅದ್ರ ಪ್ರಕಾರ ವರ್ಕ್ ಆಗುತ್ತೆ. ಸೊ ನೋಡಿ ನಾನು ಸ್ಟೇರಿಂಗ್ ಬಿಟ್ಟಿದ್ದೀನಿ. ಸೊ ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತಾಯಿದೆ. ಸೊ ನೋಡಿ ಲೆಫ್ಟ್ಗೆ ಹೋಗಿದ ತಕ್ಷಣ ಅದೇ ಸ್ಟೇರಿಂಗ್ ಯಾವ ರೀತಿ ತೊಗೋತಾ ಇದೆ ರೈಟ್ಗೆ. ಸೊ ನೋಡಿ ನಾವೇ ಇದು ಮಾಡಿದ್ರೂ ಸೊ ಆಟೋಮೆಟಿಕ್ಕಾಗಿ ನಿಮಗೆ ಸ್ಟೇರಿಂಗು ಅದೇ ರೊಟೇಟ್ ಆಗ್ತಾಯಿದೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಹೋಗ್ತಾಯಿದೆ ಅಂತ. ವಿತ್ ನಿಮಗೆ ಕ್ರೂಸಲ್ಲೂ ಅಷ್ಟೇ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೋಬೋದು, ಬೇಕು ಅಂದರೆ ಪ್ಲಸ್ ಮಾಡ್ಕೋಬೋದು, ಇಲ್ಲ ಬೇಡ ಅಂದರೆ ನೀವು ಡಿಕ್ರೀಸ್ ಮಾಡ್ಕೋಬೋದು. ಸೊ ನೋಡಿ ನೋಡ್ತಾ ಇರ್ಬೋದು ಲೈನ್ ಕೀಪ್ ಅಸಿಸ್ಟ್ ಅಂತೂ ಸಗದ ವರ್ಕ್ ಆಗ್ತಾಯಿದೆ, ಮಾತ್ರ ತುಂಬ ಚೆನ್ನಾಗಿದೆ. ಸೊ ಅದು ಯಾವ ರೀತಿ ಅಂದರೆ ನಿಮಗೆ ಏನು ರೋಡಲ್ಲಿ ವೈಟ್ ಪ್ಯಾಚಸ್ ಆಗಿರ್ತಾರಲ್ಲ ಸೊ ಅದ್ರ ಮೂಲಕ ನಿಮಗೆ ಅದು ಎಡಾಸು ರೀಡ್ ಮಾಡಿ ಸೊ ನಿಮಗೆ ಲೇನಲ್ಲಿ ಗಾಡಿನ ರನ್ ಮಾಡೋ ಥರ ವರ್ಕ್ ಆಗುತ್ತೆ. ಸೊ ಅದು ಒಂದು ತುಂಬ ಸಗದಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಡ್ರೈವ್ ಮೋಡ್ಸಲ್ಲಿ ಸೊ ಡ್ರೈವ್ ಮೋಡ್ಸಲ್ಲಿ ನಿಮಗೆ ಟೋಟಲಾಗಿ 3 ಮೋಡ್ಸ್ ಬರುತ್ತೆ. ಸ್ಪೋರ್ಟ್ಸು, ಹಾಗೆ ಈಕೋ ಮತ್ತು ನಾರ್ಮಲು. ಸೊ ನಾರ್ಮಲಲ್ಲಿ ನಿಮ್ಗೆ ನಾರ್ಮಲ್ ಕನ್ಸಿಸ್ಟೆಂಟ್ ಸ್ಪಿ ವರ್ಕ್ ಆಗುತ್ತೆ. ಹಾಗೆ ನೀವು ಸ್ಪೋರ್ಟ್ಸ್ ಕೊಡಿಸಿದ್ರೆ ಸೊ ಸ್ಪೋರ್ಟ್ಸಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಯಾವ ರೀತಿ ಪುಲ್ ತೊಗೋತಾ ಇದೆ ಅಂತ. ತುಂಬ ಸಗದಾಗಿ ತೊಗೊಳುತ್ತೆ ಪುಲ್ಲು. ವಿತ್ ನಿಮಗೆ ಸಸ್ಪೆನ್ಷನ್ ಅಷ್ಟೇ. ಇದರಲ್ಲಿ ಇನ್ನೊಂದೇನೆಂದರೆ ಕ್ರೇಜಿ ಆಗಿರೋದು ಸಸ್ಪೆನ್ಷನ್ ಅಂತೂ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಸೊ ಒಂಥರ ಬಟರ್ ಸ್ಮೂತ್ ಥರ ಇದೆ ಅಂತಲೇ ಹೇಳ್ಬೋದು ಸಸ್ಪೆನ್ಷನ್ ಮಾತ್ರ. ಹಾಗೆ ನಿಮಗೆ ಸ್ಟೇರಿಂಗು ಅಷ್ಟೇ. ಸೊ ಸ್ಟೇರಿಂಗ್ ನೋಡ್ತಾ ಇರ್ಬೋದು ನಿಮಗೆ. ಸೊ ಸ್ಟೇರಿಂಗು ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ, ಸಖತ್ತು ಈಸಿಯಾಗಿ ಯೂಸ್ ಮಾಡ್ಬೋದು ಸ್ಟೇರಿಂಗ್ನ. ತುಂಬ ಏನು ಹಾರ್ಡ್ ಅನ್ಸೋದಿಲ್ಲ ಸ್ಟೇರಿಂಗು. ಸೊ ಆ ರೀತಿ ಇದೆ ನಿಮಗೆ ಸ್ಟೇರಿಂಗ್ ಮಾತ್ರ ತುಂಬ ಸಗದಾಗಿ ಬರುತ್ತೆ. ಹಾಗೆ ನಿಮಗೆ ಇನ್ನೊಂದೇನೆಂದರೆ ಬ್ಲೈಂಡ್ ಸ್ಪಾಟ್ ಮಾನಿಟ್ರಿಂಗು. ಸೊ ಇಲ್ಲಿ ನೀವು ಲೆಫ್ಟ್ಗೆ ಹಾಕಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ ಏನು 360 ಡಿಗ್ರಿ ಕ್ಯಾಮ್ರಾ ಇದೆಯಲ್ಲ ಸೊ ಅದರದ್ದು ನಿಮಗೆ ವರ್ಕ್ ಆಗುತ್ತೆ. ಸೊ ಲೆಫ್ಟಲ್ಲಿ ನಿಮ್ಗೆ ಏನಾರ ಇಲ್ಲಿ ಕಾಣಿಸ್ತಾ ಇದ್ರು ನಿಮಗೆ ಅಕಸ್ಮಾತ್ ಏನಾರ ಒಂದು ಬ್ಲೈಂಡ್ ಸ್ಪಾಟಲ್ಲಿ ನಿಮ್ಗೆ ಯಾವ್ದಾರ ಗಾಡಿ ಇಲ್ಲಾಂದರೆ ಬೈಕು ಏನಾರ ಬರ್ತಾ ಇದೆ ಅಂದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ವರ್ಕ್ ಆಗುತ್ತೆ. ವಿತ್ ನಿಮಗೆ ರೈಟ್ ಸೈಡಲ್ಲಿ ಅಷ್ಟೇ ನೋಡಿ, ರೈಟ್ ಸೈಡ್ ಪ್ರೆಸ್ ಮಾಡಿದ ತಕ್ಷಣ ರೈಟ್ ಸೈಡ್ ಕ್ಯಾಮ್ರಾ ಓಪನ್ ಆಗುತ್ತೆ. ಹಾಗೆ ಇನ್ನೊಂದೇನೆಂದರೆ ನಿಮಗೆ ಫ್ರಂಟ್ 2 ಸೀಟಲ್ಲಿ ವೆಂಟಿಲೇಷನ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ವೆಂಟಿಲೇಷನ್ ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ಫ್ರಂಟಲ್ಲಿ 2 ಮೆಮೊರಿ ಫಂಕ್ಷನ್ಸ್ ಬರುತ್ತೆ. ಸೊ ನಿಮ್ಗೆ ಏನಾರ ಮೆಮೊರಿಯಾಗಿ ನೀವು ಸೆಟ್ ಮಾಡ್ಕೊಂಡಿದ್ರೆ ಒಂದು ಡ್ರೈವರ್ ಸೀಟ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಸೊ ಅದನ್ನು ನೀವು ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಹಾಗೆ ವೆಂಟಿಲೇಷನ್ ಆಪ್ಷನ್ಸ್ ಬರುತ್ತೆ. ಸೊ ವೆಂಟಿಲೇಷನ್ ಇರೋದ್ರಿಂದ ಏನು ಯೂಸು ಅಂದರೆ ನೀವೇನ ಸನ್ನಿ ಈ ಥರ ನೀವು ಹಾಟ್ ಸನ್ ಇದರಲ್ಲಿ ಡ್ರೈವ್ ಮಾಡ್ತಾರೆ, ತುಂಬ ಲಾಂಗ್ ಡ್ರೈವ್ ಮಾಡ್ತಾಯಿದ್ರೆ ತುಂಬ ಏನಾಗುತ್ತೆ ಬೆನ್ ಸೈಡೆಲ್ಲ ನಿಮಗೆ ಬೆವರಕ್ಕೆ ಶುರು ಆಗುತ್ತೆ. ಸೊ ಅವಾಗೇನಾಗುತ್ತೆ ನಿಮಗೆ ಬ್ಯಾಕ್ ಸೈಡಲ್ಲೇ AC ಥರ ನಿಮಗೆ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗೇನಾಗುತ್ತೆ ನಿಮಗೆ ಬ್ಯಾಕ್ ಸೈಡೆಲ್ಲ ಒಂಥರ ತಣ್ಣಗಾಗೋ ಥರ ಫೀಲು ಮತ್ತು ತುಂಬ ಕಂಫರ್ಟಬಲಾಗಿ ನೀವು ಡ್ರೈವ್ ಮಾಡ್ಬೋದು. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಸೀಟು ಯಾವ ರೀತಿ ಕಂಫರ್ಟ್ ಇದೆ ಅಂತ. ಸೊ ಆರಾಮಾಗಿ ಕೂತ್ಕೊಂಡಿದ್ದೀನಿ, ತುಂಬ ಕಂಫರ್ಟ್ ಇದೆ. ವಿತ್ ನಿಮಗೆ ಹೆಡ್ರೆಸ್ಟು ಅಷ್ಟೇ ನೋಡ್ತಾ ಇರ್ಬೋದು. ಹೆಡ್ರೆಸ್ಟ್ ಒಂದು ಸೆಲ್ಟಾಸಲ್ಲಿ ತುಂಬ ಸಗದಾಗಿ ಕೊಟ್ಟಿದ್ದಾನೆ ಈ ಸಲ ಅಪ್ಗ್ರೇಡಲ್ಲಿ. ಹೆಡ್ರೆಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕೊಟ್ಟಿದ್ದಾನೆ ಅಂತ, ತುಂಬ ಕ್ರೇಜಿಯಾಗಿ ಬರುತ್ತೆ. ಹಾಗೆ ನಿಮಗೆ ಇದು ತುಂಬ ಸಾಫ್ಟಾಗಿ ಕೊಟ್ಟಿದ್ದಾನೆ. ಸೊ ನೀವೇನ ಒಂದು ನೆಕ್ ಇದು ಯೂಸ್ ಮಾಡಿಕೊಂಡು ನೀವು ಹೆಡ್ರೆಸ್ಟ್ ಯೂಸ್ ಮಾಡ್ತೀವಿ ಅಂದರೆ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಇನ್ನು ಕ್ಲಸ್ಟರಲ್ಲಂತೂ ತುಂಬ ಸಗದಾಗಿ ಚೇಂಜಸ್ ಆಗಿದೆ. ವಿತ್ ನಿಮಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ನೋಡ್ತಾ ಇರ್ಬೋದು. ಸೊ ಕ್ಯಾಮ್ರಾ ನಿಮಗೆ ಯಾವ ರೀತಿ ಆ್ಯಂಗಲ್ ಬೇಕು ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಫ್ರಂಟ್ ಇದ್ದರೆ ಫ್ರಂಟು. ಸೊ ಫ್ರಂಟಲ್ಲಿ ನಿಮಗೆ ಸೊ ಯಾವ ರೀತಿ ಬೇಕೋ ನಿಮಗೆ ಆ ರೀತಿ. ಸೊ ಟಾಪ್ ವ್ಯೂ ಕೂಡ ಬರುತ್ತೆ. ಸೊ ಟಾಪ್ ವ್ಯೂ ಜೊತೆಗೆ ನಿಮಗೆ ರಿಯರ್ ವ್ಯೂ. ಸೊ ನೋಡ್ತಾ ಇರ್ಬೋದು ರಿಯರ್ ವ್ಯೂ. ಇವಾಗ ಇದೇ 360 ಡಿಗ್ರಿ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮಗೆ ಟೈಟ್ ಪಾರ್ಕಿಂಗ್ ಸ್ಪೇಸು ಮತ್ತು ನಿಮಗೆ ಸಿಟಿಲಿ ಓಡಿಸ್ತಾ ಇರ್ಬೇಕಾದ್ರೆ ತುಂಬ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ನಿಮಗೆ ತುಂಬ ಸಗದಾಗಿ ಯೂಸ್ ಆಗುತ್ತೆ. ಮತ್ತು ನಿಮಗೆ AC ಅಂತೂ ತುಂಬ ಸಗದಾಗಿ ಕೂಲಿಂಗ್ ಆಗ್ತಾಯಿದೆ ನೀವು ನೋಡ್ತಾ ಇರ್ಬೋದು.
ಸೊ ಎ ಸಿ ನಾವು ಆಲ್ಮೋಸ್ಟ್ ಅಲ್ಲಿ ಟೆಂಪ್ರೇಚರ್ ಎಲ್ಲ 22-23 ಇಟ್ಟಿದ್ವಿ, ತುಂಬ ಲೋಗು ಇಟ್ಟಿಲ್ಲ. ಆದ್ರೂ ಯಾವ ರೀತಿ ಕೂಲಿಂಗ್ ಆಗ್ತಾಯಿದೆ ಅಂದರೆ ತುಂಬ ಸಗದಾಗಿ ಆಗ್ತಾಯಿದೆ. ಹಾಗೆ ಕ್ಯಾಬಿನ್ ಕೂಡ ಅಷ್ಟೇ, ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಾವು ಒಂದು 10-15 ಮಿನಿಟ್ಸ್ ಆಯಿತು ಡ್ರೈವ್ ಮಾಡೋಕೆ ಹಿಡಿದು. ಕ್ಯಾಬಿನ್ ಆಲ್ಮೋಸ್ಟ್ ಅಲ್ಲಿ ತುಂಬ ಕೂಲಾಗಿದೆ. ನೀವೇನೇ ಲಾಂಗ್ ಡ್ರೈವ್ ಮಾಡ್ತೀವಿ ಅಂದರೂ ಕೂಡ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ನಿಮಗೆ ಇನ್ನು ಸೆಂಟ್ರ್ ಕನ್ಸೋಲ್ ಬರೋದಾದ್ರೆ ನಿಮಗೆ ಹಜಾರ್ಡ್ ಸ್ವಿಚ್ಚು ಮತ್ತು ಎ ಸಿ ಇದೆಲ್ಲ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ವಿತ್ ನಿಮಗೆ ಸೆಟಪ್ಸ್ದು ಮೀಡಿಯಾ ಕಂಟ್ರೋಲ್ಸು ಹಾಗೆ ವಾಲ್ಯೂಮ್ದೆಲ್ಲ ನಿಮ್ಗೆ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಹಾಗೆ ಪವರ್ ಬಟನ್ಸು ಹಾಗೆ ಸರ್ಚು ಮತ್ತು ಮ್ಯಾಪ್ಸ್ದೆಲ್ಲ ಬಟನ್ಸ್ ಬರುತ್ತೆ. ವಿತ್ ನಿಮಗೆ ಎ ಸಿ ಕಂಟ್ರೋಲ್ಸ್ ತರಿಸಿ. ಇದರಲ್ಲಿ ನಿಮಗೆ ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ಸ್ ಬರುತ್ತೆ. ಸೊ ಟೆಂಪ್ರೇಚರ್ ನಿಮಗೆ ಪ್ಯಾಸೆಂಜರ್ ಸೈಡು ಮತ್ತು ಡ್ರೈವರ್ ಸೈಡು ಎರಡೂ ಸಪ್ರೇಟಾಗಿ ಚೇಂಜಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮಗೆ ಇನ್ನೊಂದೇನೆಂದರೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಹಾಗೆ ಇದು ಗೇರ್ ಬಾಕ್ಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಸೊ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಮತ್ತು ಟ್ವಿನ್ ಕಪ್ ಹೋಲ್ಡ್ರು ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಆರ್ಮೆಸ್ಟ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಆರ್ಮೆಸ್ಟ್ ಒಳಗಡೆ ನಿಮಗೆ 12 ವೋಲ್ಟ್ಸು ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಇನ್ನೊಂದೇನೆಂದರೆ ನಿಮಗೆ ಪೆನೋರಮಿಕ್ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಪೆನೋರಮಿಕ್ ಸನ್ರೂಫ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಪೆನೋರಮಿಕ್ ಸನ್ರೂಫ್ ಮಾತ್ರ. ಹ್ಯೂಜ್ ಆಗಿ ಬರುತ್ತೆ ನಿಮಗೆ ಸನ್ರೂಫು. ಸೊ ನೀವೇನ ತುಂಬ ಹೊರಗಡೆ ಹೋದಾಗ ಎಲ್ಲ ಸೀನರಿ ಇದ್ದಾಗ ವ್ಯೂಸ್ ನೋಡಬೇಕು ಅಂದರೆ ತುಂಬ ಸಖತ್ತಾಗಿ ಯೂಸ್ ಆಗುತ್ತೆ. ಹಾಗೆ ನಿಮಗೆ ಬರೀ ವೈಸರ್ ಮಾತ್ರ ಓಪನ್ ಮಾಡಿಬಿಟ್ಟು ಗ್ಲಾಸ್ ರೂಫಲ್ಲಿ ಕೂಡ ನೀವು ನೋಡ್ಬೋದು. ಸೊ ಆ ರೀತಿ ಸಖತ್ತಾಗಿದೆ. ಹಾಗೆ ರಿಯರ್ ಕಂಫರ್ಟ್ ಕೂಡ ನೋಡ್ತಾ ಇರ್ಬೋದು ನೀವು. ರಿಯರ್ ಕಂಫರ್ಟಲ್ಲಿ ಯಾವ ರೀತಿ ಇದೆ ಅಂತ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ರಿಯರಲ್ಲಿ. ನಿಮಗೆ ರಿಯರಲ್ಲಿ ಇನ್ನೊಂದೇನೆಂದರೆ 3 ಪ್ಯಾಸೆಂಜರ್ಸ್ ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಂಡು ಡ್ರೈವ್ ಮಾಡ್ಕೋಬೋದು. ಸೊ ಆ ರೀತಿ ಇದೆ. ಸೊ ಇದು ನಿಮಗೆ ರಿಯರಲ್ಲಿ ಇನ್ನೊಂದೇನೆಂದರೆ 3 ಮೆಂಬರ್ಸ್ ಪ್ಯಾಸೆಂಜರ್ಸ್ಗೂ ಅಡ್ಜಸ್ಟಬಲ್ ಹೆಡ್ರೈಟ್ ಸಿಗುತ್ತೆ. ಸೊ ಅದೊಂದು ಸಖತ್ತಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕಿಯಾ ಸೆಲ್ಟೋಸಲ್ಲಿ ಇನ್ನೊಂದು ಏನಂತ ಕ್ರೇಜಿ ಆಗಿರೋದು ರಿವರ್ಸು. ಸೊ ರಿವರ್ಸ್ ಹಾಕಿದ ತಕ್ಷಣ ಏನಾಗುತ್ತೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಜೊತೆಗೆ ನಿಮಗೆ 2 ಸೈಡ್ ಮಿರರಲ್ಲಿ ಟಿಲ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ನನ್ನ ಮಾಮೂಲಿ ನ್ಯೂಟ್ರಲ್ಗೆ ಹಾಕಿದ ತಕ್ಷಣ ಟಿಲ್ಟ್ ಅಪ್ ಆಯಿತು. ಸೊ ಅದೇ ನೋಡಿ ರಿವರ್ಸ್ಗೆ ಹಾಕಿದ ತಕ್ಷಣ ಏನಾಗುತ್ತೆ 2 ಮಿರರ್ ಸೈಡು ನಿಮಗೆ ಟಿಲ್ಟ್ ಡೌನ್ ಆಗುತ್ತೆ. ಸೊ ಟಿಲ್ಟ್ ಡೌನ್ ಆಗಿ ಏನಾಗುತ್ತೆ ನಿಮಗೆ ಬ್ಯಾಕ್ ಸೈಡ್ ಇಲ್ಲ ವೀಲ್ ಹತ್ರ ಏನಾನ ಅಬ್ಸ್ಟಾಕಲ್ಸ್ ಇದ್ದರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ನಾವು ಡ್ರೈವ್ಗೆ ಹಾಕಿದ ತಕ್ಷಣ ತಿರ್ಗಿ ಮತ್ತೆ ಟಿಲ್ಟ್ ಅಪ್ ಆಯಿತು. ಸೊ ನೋಡಿ ರಿವರ್ಸ್ಗೆ ಹಾಕಿದ ತಕ್ಷಣ ಯಾವ ರೀತಿ ಟಿಲ್ಟ್ ಡೌನ್ ಆಗುತ್ತೆ ಅಂತ. ಸೊ ಏನಾಗುತ್ತೆ ನಿಮಗೆ ಈಸಿ ಐಡೆಂಟಿಫಿಕೇಷನ್ ತುಂಬ ಈಸಿ ಆಗುತ್ತೆ. ಸೊ ನೀವೇನೋ ಟಿಲ್ಟ್ ಡೌನ್ ಮಾಡೋ ಅವಶ್ಯಕತೆ ಇರೋಲ್ಲ. ಯಾವುದಾನ ಸಣ್ಣ ಪುಟ್ಟ ಏನಾನ ಐಟಮ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಆ ರೀತಿ ಇದೆ. ತುಂಬ ಸಖತ್ತಾಗಿದೆ. ನೋಡ್ತಾ ಇರ್ಬೋದು. ರಿವರ್ಸ್ ಕ್ಯಾಮ್ರಾನು ಅಷ್ಟು ನೋಡ್ತೀರಿ ಕ್ಲಾರಿಟಿ ಯಾವ ರೀತಿ ಇದೆ ಅಂತ. ಸೊ ತುಂಬ ಸಖತ್ತಾಗಿದೆ. ಮತ್ತು ನಿಮಗೆ ಇದರಲ್ಲಿ ಪ್ಯಾಟ್ರನ್ ತೋರಿಸುತ್ತೆ. ಸೊ ನೋಡ್ತಾ ಇರ್ಬೋದು. ಪ್ಯಾಟ್ರನ್ನು ನಿಮಗೆ ಯಾವ ರೀತಿ ನೀವು ಸ್ಟೇರಿಂಗ್ ತಿರುಗಿಸ್ತೀರಾ. ಸೊ ನೋಡಿ. ಸೊ ಆ್ಯಂಗಲಲ್ಲಿ ನಿಮಗೆ ಪ್ಯಾಟ್ರನ್ ಸೆಟ್ ಆಗುತ್ತೆ. ಸೊ ನಿಮಗೆ ಆರಾಮಾಗಿ ಪಾರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಇದು. ಸೊ ನೀವೆಲ್ಲ ಪಾರ್ಕ್ ಮಾಡ್ಬೇಕಾದ್ರೆ ನಿಮಗೆ ಈಸಿ ಗೈಡೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ವೀಕ್ಷಕರೇ, ಸೆಲ್ಟೋಸಲ್ಲಿ ಮ್ಯೂಸಿಕ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ವಿತ್ ನಿಮಗೆ ಇದರಲ್ಲಿ ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಸೊ ಸ್ಪೀಕರ್ಸ್ಗಳು ನೋಡಿ. ಸೊ ನೋಡಿದ್ರೆ ಯಾವ ರೀತಿ ಬೇಸ್ ವರ್ಕ್ ಆಗ್ತಿದೆ ಅಂದರೆ ತುಂಬ ಸಖತ್ತಾಗಿ ವರ್ಕ್ ಆಗ್ತಿದೆ. ನೀವೇನೋ ಫ್ರೆಂಡ್ಸ್ ಜೊತೆ ಎಲ್ಲ ಲಾಂಗ್ ಡ್ರೈವ್ ಹೋಗ್ಬೇಕಾರಂತೂ ತುಂಬ ಸಖತ್ತು ಈಸಿ ಆಗುತ್ತೆ. ಯಾಕಂದರೆ ನಾವು ಫ್ರೆಂಡ್ಸ್ ಜೊತೆ ಹೋದಾಗೆ ಮ್ಯೂಸಿಕ್ನ ತುಂಬ ಜಾಸ್ತಿ ಯೂಸ್ ಮಾಡೋದು. ಸೊ ಮತ್ತು ಫ್ಯಾಮಿಲಿ ಜೊತೆ ಹೋದಾಗ ನಿಮ್ಗೆ ಏನಾಗುತ್ತೆ ಬೇಸ್ ಎಲ್ಲ ಅಷ್ಟೊಂದು ಸೌಂಡ್ ಜಾಸ್ತಿ ಕೊಟ್ಟು ನಾವು ಯೂಸ್ ಮಾಡೋದಿಲ್ಲ. ಸೊ ಫ್ರೆಂಡ್ಸ್ ಜೊತೆ ಹೋದಾಗ ತುಂಬ ಎಂಜಾಯ್ ಮಾಡೋದ್ರಿಂದ ಸೊ ಬೇಸು ಅಷ್ಟು ಚೆನ್ನಾಗಿ ಬರುತ್ತೆ. ನೀವೇನ ಬೇರೆ ಮ್ಯೂಸಿಕ್ ಸಿಸ್ಟಮ್ನ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಆ ರೀತಿ ಇದೆ ಮ್ಯೂಸಿಕ್ ಸಿಸ್ಟಮು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೇಫ್ಟಿ ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲಾಗಿ 6 ಏರ್ ಬ್ಯಾಗ್ಸ್ ಕಂಪಲ್ಸರಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇನ್ನೊಂದೇನೆಂದರೆ ರೋಲ್ ಓವರ್ ಫೀಚರ್ಸ್ ಅಂತ ಒಂದು ಆ್ಯಡ್ ಮಾಡಿದ್ದಾರೆ. ಸೊ ಪ್ರೀವಿಯಸ್ ಆಗಿ ಏನಾಗ್ತಿತ್ತು ಅಂದರೆ ನಿಮಗೆ ಗಾಡಿ ಏನಾದ್ರು ಕೊಲೇಷನ್ ಆದರೆ ಮಾತ್ರ ನಿಮಗೆ ಏರ್ ಬ್ಯಾಗ್ಗಳು ಓಪನ್ ಆಗ್ತಿತ್ತು. ಬಟ್ ಇದ್ರ ಇವಾಗ ಹೊಸ್ದಾಗಿ ಆ್ಯಡ್ ಆಗಿರೋದೇನೆಂದರೆ ನಿಮ್ಮ ಗಾಡಿ ಅಪ್ಸೈಡ್ ಆಗಿ ಏನಾರ ಗಾಡಿ ರೋಲ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಕೂಡ ನಿಮ್ಗೇನಾಗುತ್ತೆ ಏರ್ ಬ್ಯಾಗ್ಗಳು ಓಪನ್ ಆಗುತ್ತೆ. ಸೊ ಅವಾಗೇನಾಗುತ್ತೆ ನಿಮಗೆ ಇಂಪ್ಯಾಕ್ಟ್ ಆಗೋದು ತುಂಬ ಕಮ್ಮಿ ಆಗುತ್ತೆ. ಸೊ ಅದೊಂದು ತುಂಬ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ನಿಮಗೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಮತ್ತು ಆಟೋ ಹೋಲ್ಡು. ನೀವು ಅಪ್ಪಲ್ಲಿದ್ದಾಗ ಆಟೋಮೆಟಿಕ್ಕಾಗಿ ಗಾಡಿ ಆಟೋ ಹೋಲ್ಡ್ ಆನ್ ಮಾಡಿದರೆ ಸೊ ಗಾಡಿ ಏನಾಗುತ್ತೆ ನಿಮಗೆ ಹಂಗೆ ಸ್ಟೆಬಿಲಿಟಿಯಾಗಿ ನಿಂತ್ಕೊಳ್ಳುತ್ತೆ. ಸೊ ಹಿಲ್ ಡಿಸೆಂಟಲ್ಲಿ ಏನಾಗುತ್ತೆ ಅಂದರೆ ಡೌನ್ ಸೈಡ್ ಇದ್ದಾಗ ನಿಮ್ಮ ಗಾಡಿ ಫ್ರಂಟ್ ಪಾಸ್ ಆಗೋದಿಲ್ಲ. ಸೊ ಆನ್ ಮಾಡಿದಾಗ ಏನಾಗುತ್ತೆ ಅಲ್ಲೇ ನಿಮಗೆ ಗಾಡಿ ಸ್ಟಕ್ಕಾಗಿ ನಿಂತ್ಕೊಳ್ಳುತ್ತೆ. ಸೊ ನೀವು ಎಕ್ಸಲೇಟರ್ ಪ್ರೆಸ್ ಮಾಡಿದ್ರೆ ಮಾತ್ರ ಮುಂದೆ ಹೋಗುತ್ತೆ. ಅದೆಲ್ಲ ಒಂದೊಳ್ಳೆ ಕ್ರೇಜಿ ಫೀಚರ್ಸ್ ಕೊಟ್ಟಿದ್ದಾರೆ. ಇನ್ನು ಲೆವೆಲ್ 2 ADAS ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅದರಲ್ಲಿ ನಿಮಗೆ 21 ಫೀಚರ್ಸು ಆ್ಯಡ್ ಆಗಿದೆ ಲೆವೆಲ್ 2 ADASಲ್ಲಿ. ಅವೆಲ್ಲ ನಿಮಗೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ಇದೆಲ್ಲ ಸೇಫ್ಟಿ ಫೀಚರ್ಸಲ್ಲಿ ನಿಮಗೆ ಆ್ಯಡ್ ಆಗಿದೆ.
ಸೊ ವೀಕ್ಷಕರೇ, ಓವರಾಲ್ ಕಿಯಾ ಸೆಲ್ಟೋಸ್ನ ಡ್ರೈವ್ ರಿವ್ಯೂ ಇದಾಗಿತ್ತು. ಸೊ ಯಾರೆಲ್ಲ ಒಂದೊಳ್ಳೆ ಬಜೆಟಲ್ಲಿ ವಿತ್ ನಿಮಗೆ ಫೀಚರ್ಸು ಟೆಕ್ಲೋಡೈಡ್ ಗಾಡಿ ಹುಡುಕ್ತಿದ್ದೀರಾ ಅವ್ರಿಗೆಲ್ಲ ಒಂದೊಳ್ಳೆ ಚಾಯ್ಸು. ಮತ್ತು ನಿಮಗೆ ತುಂಬ ಫೀಚರ್ಸ್ ಲೋಡೆಡು ಅಡ್ಯಾಸ್ಟ್ ಆಗಿರ್ಬೋದು, ನಿಮಗೆ ಕ್ಯಾಮ್ರಾದಾಗಿರ್ಬೋದು ತುಂಬ ಸಖತ್ತಾಗಿದೆ. ಸೊ ಓವರಾಲ್ ರಿವ್ಯೂ ಇದಾಗಿತ್ತು. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.